ಪ್ರಧಾನಮಂತ್ರಿಗಳು ಒಂದಕ್ಷರವನ್ನು ಇದರ ಬಗ್ಗೆ ಮಾತನಾಡದೆ ತಮ್ಮ ಮೌನಕ್ಕೆ ಮತ್ತೆ 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 ಜಾರ್ತಾರೆ. ಇಂಥದ್ದು ಯಾವುದೇ ಪ್ರಕರಣ ಆದರೆ ಪ್ರಧಾನಮಂತ್ರಿಗಳು ಇಲ್ಲ ಮೌನವಾಗಿರ್ತಾರೆ, ಇಲ್ಲ ವಿದೇಶ ಪ್ರಯಾಣ ಮಾಡ್ತಾರೆ. ಇದು ಬಹಳ ಆಶ್ಚರ್ಯಕರವಾದ ಸಂಗತಿ. ಬಹಳ ಮುಖ್ಯವಾದ ಘಟನೆಗಳು ದೇಶದಲ್ಲಿ ನಡೆಯುವಾಗ ಅವ್ರದ್ದು ವಿದೇಶ ಪ್ರಯಾಣದ ಸುದ್ದಿಗಳು ಬರ್ತಾ ಇರ್ತವೆ. ಇಲ್ಲದೆ ಇದ್ರೆ ಪ್ರಧಾನಮಂತ್ರಿಗಳು ಮಾತಾಡೋದಿಲ್ಲ. ಪರೀಕ್ಷಾ ಪೇ ಚರ್ಚೆ ಬಹಳ ವಾರಗಳ ಕಾಲ ನಡೀತು ವಿದ್ಯಾರ್ಥಿಗಳ ಜೊತೆ. ಪರೀಕ್ಷಾ ಹಗರಣ ನಡೆದಾಗ ವಿದ್ಯಾರ್ಥಿಗಳ ಜೊತೆ ಚರ್ಚೆನೇ ಇಲ್ಲ. ನಿಜವಾದ ಏನು ಬಲಿ ಅವರು 23 ಮಂದಿ ಆತ್ಮಹತ್ಯೆ. ಅದನ್ನ ಆತ್ಮಹತ್ಯೆ ಅಂತ ಕರೀತಾ ಇಲ್ಲ, ನೀವೇ ಕರೆದಿದ್ದೀರಿ. ಸರ್ಕಾರದ ನೇರವಾದ ಮರ್ಡರ್ ಅದು ಅಂತ ಕರೆದಿದ್ದೀರಿ ಪತ್ರಿಕೆಗಳು, ನಾನು ಓದಿರೋ ಪ್ರಕಾರ. ಅಂಥ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಮಾತಾಡೋದಿಲ್ಲ, ಮೌನಕ್ಕೆ ಜಾರ್ತಾರೆ. ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ಅನ್ನು ಕೂಡ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮನ್ ಕಿ ಬಾತಲ್ಲೂ ಮಾತಾಡೋದಿಲ್ಲ, ಬೇರೆ ವಿಚಾರದಲ್ಲೂ ಮಾತಾಡೋದಿಲ್ಲ. ಆಮೇಲೆ ಅದರ ಮಂತ್ರಿ ಕೂಡ ಒಂದು ಚಕಾರ ಎತ್ತಿಲ್ಲ ಈವರೆಗೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟ ನಡೀತಿದೆ ದೇಶದಲ್ಲಿ. ಆದರೆ ಅವರು ಸುದ್ದಿ ರಾಜೀನಾಮೆ ತಗೊಳ್ತೀವಿ ಅಂತ ಹೇಳಬೇಕು, ಇಲ್ಲ ರಾಜೀನಾಮೆ ತಗೊಳ್ಳೋದಿಲ್ಲ ಇಂಥ ಕಾರಣಕ್ಕೆ ಅಂತ ಹೇಳಬೇಕು. ಅದನ್ನು ಕೂಡ ಮಾಡೋದಿಲ್ಲ. ಅಂದ್ರೆ ಇದು ಯಾವ ರೀತಿಯ ಆಡಳಿತವನ್ನ ಬಿಜೆಪಿ ಸರ್ಕಾರ ನಡೆಸ್ತಿದೆ ಅನ್ನೋದನ್ನ ನಮ್ಮ ದೇಶದ ಜನರಿಗೆ ಪಾರದರ್ಶಕವಾಗಿ ತಿಳಿಸಬೇಕು. ಮತ್ತು ತಕ್ಷಣವೇ ಫಾಸ್ಟ್ ಟ್ರ್ಯಾಕ್ ಏನು ಇನ್ವೆಸ್ಟಿಗೇಷನ್ನು ಈ ಕೇಸಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಇದರಲ್ಲಿ ಬಿಜೆಪಿ, ಬಜರಂಗ ದಳ, RSS ನಾನು ಆಗಲೇ ಹೇಳಿದಾಗೆ ಸಂಪೂರ್ಣವಾಗಿ ಬೆತ್ತಲಾಗಿ ನಿಂತಿವೆ. ಅವರು ಯಾವುದೇ ಸಂದರ್ಭದಲ್ಲಿ ಕಠಿಣವಾದ ನಿರ್ದಿಷ್ಟವಾದ ನಿರ್ಧಾರವನ್ನ ಈ ವಿಚಾರದಲ್ಲಿ ತೆಗೆದುಕೊಂಡಿಲ್ಲ. ನನಗೆ ಬಹಳ ಆಶ್ಚರ್ಯ ಆಗೋದು RSSನ ಭಾಗವತರು ಈವರೆಗೆ ಮಾತಾಡದೇ ಇರೋದು. ಇಂಥ ದೊಡ್ಡ ಭಕ್ತಿಯ ಕೇಂದ್ರವೊಂದರಲ್ಲಿ ನಡೆದಿರುವ ಅವ್ಯವಹಾರವನ್ನ ಕುರಿತು ಅವರು ಮಾತಾಡೋದಿಲ್ಲ ಅಂತ ಅಂದ್ರೆ ಏನರ್ಥ? ಅದು ಪ್ರಧಾನಮಂತ್ರಿ ಮಾತಾಡೋದಿಲ್ಲ, ಭಾಗವತರು ಮಾತಾಡೋದಿಲ್ಲ, ಬಜರಂಗ ದಳ ಇತ್ಯಾದಿ ಸಂಘಟನೆಗಳ ಮುಖ್ಯಸ್ಥರು ಮಾತಾಡೋದಿಲ್ಲ, ಅವರು ವಾರಸ್ದಾರರು ಮಾತಾಡೋದಿಲ್ಲ. ಹಾಗಾದ್ರೆ ಯಾರು ಮಾತಾಡಬೇಕು? ವಿರೋಧ ಪಕ್ಷದವ್ರು ಮಾತನಾಡಿದ್ರೆ ಅವ್ರ ಮೇಲೆ ಟೀಕೆ ಮಾಡೋದು. ನೀವು CBIಗೆ ಯಾಕೆ ಕೇಳ್ತೀರಾ ಅಂತ ಅಂತಾರೆ ಇಲ್ಲಿನ ಅಧ್ಯಕ್ಷರು. ನಮ್ಮ ಕರ್ನಾಟಕದ ಅಧ್ಯಕ್ಷರು ಹೇಳ್ತಾರೆ, CBIಗೆ ಯಾಕೆ ಕೇಳ್ತೀರಾ, ನೀವು ಕೊಟ್ಟಿದ್ದೀರಾ ಅಂತ.